ಈ ಕತೆ ಸಾವಿರಾರು ವರ್ಷಗಳಷ್ಟು ಹಳೆಯದು. ಪ್ರಾಚೀನ ಭಾರತದಲ್ಲಿ ಹಿರಣ್ಯಕಶ್ಯಪ ಎಂಬ ಒಬ್ಬ ದುಷ್ಟ ರಾಜನಿದ್ದ. ಅವನು ತುಂಬ ಬಲಶಾಲಿಯಾಗಿದ್ದನು. ಹಿರಣ್ಯಕಶ್ಯಪ ತನ್ನ ಪ್ರಜೆಗಳ ಮೇಲೆ ಅತ್ಯಾಚಾರ ನಡೆಸುತ್ತಿದ್ದ. ವಿನಾಕಾರಣ ಜನರಿಗೆ ತೊಂದರೆ ಕೊಡುತ್ತಿದ್ದ. ಹಿರಣ್ಯಕಶ್ಯಪನಿಗೆ ಹಿರಣ್ಯಕಶಿಪು ಎಂಬ ಸಹೋದರನಿದ್ದ. ಸಹೋದರರಿಬ್ಬರು ಅತ್ಯಂತ ನಿರ್ದಯಿಗಳಾಗಿದ್ದರು. ಹಿರಣ್ಯಕಶಿಪುವಿನ ಹೆಚ್ಚುತ್ತಿರುವ ದೌರ್ಜನ್ಯವನ್ನು ಕಂಡು ವಿಷ್ಣುವು ಅವನನ್ನು ಕೊಲ್ಲುತ್ತಾನೆ. ತನ್ನ ಸಹೋದರನ ಸಾವಿನಿಂದ ಕ್ರೋಧಿತನಾದ ಹಿರಣ್ಯಕಶ್ಯಪು ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಇದಾದ ನಂತರ ಹಿರಣ್ಯಕಶ್ಯಪು ತನ್ನನ್ನು ಇನ್ನಷ್ಟು ಶಕ್ತಿವಂತನಾಗಿ ಮಾಡಿಕೊಳ್ಳುವ ಉದ್ದೇಶದಿಂದ ಬ್ರಹ್ಮದೇವನ ತಪಸ್ಸಿಗೆ ಕೂರುತ್ತಾನೆ.